ನಮಸ್ಕಾರ. ನಾನು ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಮತ್ತು ಭಾರತೀಯ ಮತದಾರ ವೇದಿಕೆಯ ಅಧ್ಯಕ್ಷರು ಸಹ ಮಂಜುನಾಥ್ ಕೊಡಿಗೇಳಿ ಅಂತ ನನ್ನ ಹೆಸರು. ನಾನು ಅನೇಕ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಮಾಡಿ ಜನಗಳ ಮುಂದೆ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ. ರೈತರ ಜಮೀನುಗಳು ಹೋಗ್ತಾಯಿದೆ ಅಂತ ಒಂದು ಕಡೆ ಹೋರಾಟಗಳು ಮಾಡ್ತಾರೆ. ರೈತರುಗಳು ನಾವು ಜಮೀನು ಕೊಡಲೇಬೇಕು, ನಮ್ಗೆ ಹಣದ ಅವಶ್ಯಕತೆ ಇದೆ ಅಂತ ಕೆಲ ರೈತರುಗಳು ಒಂದು ಕಡೆ. ನಾವು ಎರಡೂ ನೋಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಕಡೆ ರೈತರು ಜಮೀನು ಕೊಡ್ತಾ ಇದ್ದಾರೆ, ಒಂದು ಕಡೆ ರೈತರು ನಾವು ಜಮೀನು ಕೊಡಲ್ಲ ಅಂತ ಇದ್ದಾರೆ. ಇದು ಆ ಪ್ರಶ್ನೆ ಅಲ್ಲ. ಯಾಕೆಂದರೆ ರೈತರಿಗೆ ಅವಶ್ಯಕತೆ, ಇವತ್ತು ಹಣದ ಅವಶ್ಯಕತೆ ಜನಗಳಿಗೆ ಈ ಕಾಸ್ಮೋಪಾಲಿಟನ್ ಸಿಟಿಗೆ ಬರಬೇಕು ಅನ್ನೋ ಒಂದು ಆಕರ್ಷಣೆ ಜಾಸ್ತಿ ಆಗಿದೆ. ಅದರಲ್ಲೂ ಯುವಕರು ಬೆಂಗಳೂರು ನಿಯರ್ ಬೈ ಇರೋವಂಥವ್ರು, ಅವ್ರಿಗೇನು ಆಸೆ, ನಾವು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಬೇಕು, ಇಲ್ಲಿ ಜಮೀನಲ್ಲಿ ಏನು ಬೆಳೀತಾ ಇಲ್ಲ ಅನ್ನೋದು ಒಂದು ಕಡೆ. ಯಾಕೆಂದರೆ ಇವತ್ತು ಲೇಬರ್ ಸ್ಕೇರ್ಸಿಟಿ ಜಾಸ್ತಿ ಇದೆ, ಲೇಬರ್ ಸಿಗಲ್ಲ. ಇವತ್ತು ನೀವು ಹಳ್ಳಿಗೆ ಹೋದರೆ ಊರಲ್ಲಿರೋರು ಬರೀ ಏಜ್ ಆದವರು, ಮಿಕ್ಕಿದ ಯುವಕರೆಲ್ಲ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾರೆ. ಅಂಥ ಒಂದು ವರ್ಗ ನಮ್ಮ ಜಮೀನು ಹೋದ್ರೆ ಹೋಗಲಿ ಕೊಟ್ಬಿಡೋಣ ಅನ್ನೋ ಒಂದು ವರ್ಗ. ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಅಥವಾ ಸರಿ ಅಂತ ಹೇಳ್ತಾ ಇಲ್ಲ, ಅದು ಅವರ ಅಭಿಪ್ರಾಯ. ಒಂದು ಮನೆ ಕಟ್ಕೊಬೇಕು, ಮಗಳು ಮದುವೆ ಮಾಡಬೇಕು, ಅಥವಾ ಇನ್ನೇನೋ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಹಂಬಲ. ಇನ್ನು ಕೆಲವು ಜನ ನಾವು ಎಷ್ಟೇ ಕಷ್ಟ ಬಿದ್ದರೂ ನಮ್ಮ ತಂದೆ ಸಮಾಧಿ ಇದೆ, ನಮ್ಮ ತಾಯಿ ಸಮಾಧಿ ಇದೆ. ಯಾಕೆಂದರೆ ಎಲ್ಲ ಊರುಗಳಲ್ಲೂ ಮಶಾಣಗಳಿಲ್ಲ. ಎಲ್ಲ ಊರುಗಳಲ್ಲೂ ಅವ್ರ ಅಪ್ಪ ಅಮ್ಮನ ತಗೊಂಡು ಹಾಕಿರೋದು ಅವ್ರವ್ರ ಹೊಲಗಳಲ್ಲಿ ಒಂದು ಸೆಂಟಿಮೆಂಟ್ ಮನೋಭಾವ. ನಮ್ಮ ತಂದೆ ಇಲ್ಲಿ ಉಣಿದ್ದೀವಿ, ನಮ್ಮ ತಾತನ ಇಲ್ಲಿ ಉಣಿದ್ದೀವಿ ಅನ್ನೋ ಒಂದು ಸೆಂಟಿಮೆಂಟ್. ಮತ್ತು ನಾವು ರೈತಾಪಿ ವರ್ಗ, ಅವತ್ತಿಂದ ನಾವು ಗೇಮೇ ಮಾಡ್ಕೊಂಬಂದಿದ್ದೀವಿ, ನಾವು ಕೊಡಲ್ಲ ಅನ್ನೋದು ಒಂದು ವರ್ಗ. ಇದೇನೇ ಇರಲಿ, ಸರ್ಕಾರಗಳು ಒಂದು ಯೋಚನೆ ಮಾಡಬೇಕು. ಸರ್ಕಾರಗಳು ಬೆಂಗಳೂರು ಸುತ್ತಮುತ್ತ ನೀವು ಡೆವಲಪ್ ಮಾಡೋದ್ರಿಂದ ಬೆಂಗಳೂರಿಗೆ ಒತ್ತಡ ಜಾಸ್ತಿ ಆಗ್ತಾಯಿದೆ. ಬೆಂಗಳೂರಿನ ಸೀವೇಜ್ ವಾಟರ್ ಇಲ್ಲಿ ಬಿಡ್ತೀರಿ, ಬೆಂಗಳೂರಿಗೆ ಕುಡಿಯೋ ನೀರು ಇಲ್ತೈತೆ. ಸಮಸ್ಯೆಗಳನ್ನ ನೀವು ತಗೊಂಬಂದು ಹಾಕ್ಕೊಳ್ತಾ ಇದ್ದೀರಿ. ಒಂದು ಒಳ್ಳೆ ವಾತಾವರಣ ಇಲ್ಲ, ಒಂದು ಒಳ್ಳೆ ಗಾಳಿ ಇರಲ್ಲ. ನಮ್ಮೂರು ಕ್ವೀನ್ ಸಿಟಿ ಅಂತ ಈಗ ಅಕ್ವೈರ್ ಮಾಡಿದ್ದಾರೆ. ಮೊದಲು ಅಕ್ವೈರ್ ಮಾಡುವಾಗ ಹೇಳಿದ್ರು ಇಲ್ಲಿ ರೆಡ್ ಇಂಡಸ್ಟ್ರಿ ಬರಲ್ಲ ಅಂತ. ಈಗ ರೆಡ್ ಇಂಡಸ್ಟ್ರಿ ಬರುತ್ತೆ ಅಂತಾರೆ. ಏನು ಮಾಡೋದು? ಅಲ್ಲಿ ಕೆಮಿಕಲ್ ಡಂಪ್ ಮಾಡ್ತಾರೆ, ಕೆಮಿಕಲ್ ಹಜಾರ್ಡಸ್ ವೇಸ್ಟ್ ಆಗ್ತಾರೆ. ಅಲ್ಲಿಂದ ನೀರು ತಿಪ್ಕೊಂಡನಹಳ್ಳಿಗೆ ಹೋಗುತ್ತೆ, ತಿಪ್ಕೊಂಡನಹಳ್ಳಿಯಿಂದ ಮಂಚಿನ ಬೆಲೆ ಹೋಗುತ್ತೆ, ಮಂಚಿನ ಬೆಲೆಯಿಂದ ಋಷಿಪಾವತಿ ಹೋಗುತ್ತೆ, ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ತದೆ, ಕನಕಪುರ ಆ ಕಡೆ ಎಲ್ಲ ಹೋಗ್ತದೆ. ನಮ್ಮಲ್ಲಿ ಒಂದು ಸಿಸ್ಟಮ್ ಇಲ್ಲ. ಈ ನೀರನ್ನು ಸಂಸ್ಕರಣೆ ಮಾಡೋಕ್ಕೆ ಅಥವಾ ಟೆಕ್ನಾಲಜಿ ಇಲ್ಲ. ಎರಡು ಅಂತ ಈಗ ಋಷಿಭಾವತಿ ಕೆರೆಯನ್ನು ನಾವು ಫಿಲ್ಟ್ರ್ ಮಾಡಿ ಊರೂರಿಗೆ ಹಂಚ್ತೀವಿ ಅಂತ ಹೇಳ್ತೀರಿ, ಅಲ್ಲೊಂದು ಬೋರ್ಡ್ ಹಾಕ್ತೀರಿ, ಇದು ದನ ಕರುಗಳಿಗೆ ಕುಡಿಯಲು ಯೋಗ್ಯವಲ್ಲ ಮತ್ತು ಫಿಲ್ಟ್ರ್ ಮಾಡಿ ಏನು ಪ್ರಯೋಜನ? ನೀವೇ ಫಿಲ್ಟ್ರ್ ಮಾಡ್ತೀರಾ, ನೀವೇ ಕೆರೆಗೆ ಬಿಡ್ತೀರಾ, ನೀವೇ ಬೋರ್ಡ್ ಹಾಕ್ತೀರಾ. ಇದು ದನ ಕರುಗಳಿಗೆ ಕುಡಿಯೋ ಯೋಗ್ಯತೆ ಇಲ್ಲ ಅಂತಂದರೆ ಇನ್ನು ಮನುಷ್ಯ ಅದು ಗ್ರೌಂಡ್ ವಾಟ್ರಿಗೆ ಹೋಗಿ ಅದರೊಳಗೆ ಬೆಳೆ ಬೆಳೆದು ತಿನ್ನೋದು ಯೋಗ್ಯನಾ? ಇದು ವಿಜ್ಞಾನಿಗಳು, ಬುದ್ಧಿಜೀವಿಗಳು, ನೀವು ಸ್ಪಾನ್ಸರ್ಸ್ ಇರ್ತಾರಲ್ಲ, ಸರ್ಕಾರದ ಸ್ಪಾನ್ಸರ್ಸ್ ಬುದ್ಧಿಜೀವಿಗಳಿದ್ದಾರಲ್ಲ ಒಂದಷ್ಟು ಜನ, ಅವರು ಯೋಚನೆ ಮಾಡಬೇಕು. ಬಂಡಾಯ ಸಾಹಿತಿಗಳು ಅಂತ ಹೇಳ್ಕೊತಾರಲ್ಲ, ಅವರು ಯೋಚನೆ ಮಾಡಬೇಕು, ಅಧ್ಯಯನಗಳು ಮಾಡಬೇಕು. ಸರ್ಕಾರಗಳು ಈ ಭೂ ಸ್ವಾಧೀನ ಮಾಡ್ತಾಯಿಲ್ಲ.
ನನ್ನ ಪ್ರಕಾರ ಬೂದು ಸ್ವಾಧೀನ ಮಾಡ್ತಾ ಇರೋರು ಕ್ಯಾಪಿಟಲಿಸ್ಟ್ಗಳು. ಸರ್ಕಾರಕ್ಕೆ ಸಲಹೆಗಳು ಕೊಡ್ತಾರಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಅಥವಾ ಪಕ್ಷಗಳಿಗೆ ದೇಣಿಗೆ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಪಕ್ಷಗಳು, ಅವರು ನಿರ್ಣಯ ಮಾಡ್ತಾ ಇರೋದು. ಅವರು ಕೈಗೊಂಬೆಯಾಗಿ ಈ ಸರ್ಕಾರಗಳು ಮಾಡ್ತವೆ ಅಂತ ನನ್ನ ಭಾವನೆ. ಯಾಕೆಂದರೆ ನಮಗೆ ಡೌಟ್ ಬರ್ತಾಯಿದೆ, ಇವರು ಅಡ್ವೈಸರಿ ಬೋರ್ಡ್ಗಳು ತಗೊಂಡ್ರೆ ಯಾರ್ಯಾರು ಇದ್ದಾರೆ ಅಂತಂದರೆ ಪಬ್ಲಿಷ್ ಮಾಡಿ, ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ನಿಮ್ಮ ಟಾಪ್ ಅಡ್ವೈಸರಿ ಬೋರ್ಡಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಎಲ್ಲ ಅವರು ಕೊಡೋ ಸಜೆಷನ್ಗಳು. ಬೆಂಗಳೂರನ್ನ ಯಾಕಪ್ಪ ಹಾಳು ಮಾಡ್ತೀರಿ? ಕೆಂಪೇಗೌಡರು ರೋಧಿಸ್ತಾ ಇದ್ದಾರೆ ಇವತ್ತು. ಕೆಂಪೇಗೌಡರು ಏನು ಮಾಡಿದ್ರು ಬೆಂಗಳೂರನ್ನ, ಯಾವ ಥರ ಡಿಸೈನ್ ಮಾಡಿದ್ರು ಅವರು. ಅದನ್ನೊಂದು PhD ಮಾಡ್ಬೋದು ಕೆಂಪೇಗೌಡರ ಬಗ್ಗೆ. ಕೆರೆಗಳು ನಿರ್ಮಾಣ ಮಾಡಿದ್ರು, ತೂಬುಗಳು ನಿರ್ಮಾಣ ಮಾಡಿದ್ರು, ಕಾಲುವೆಗಳು ಮಾಡಿದ್ರು, ಗುರುತ್ವಾಕರ್ಷಣೆಯಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗಂಗೆ ಮಾಡಿದ್ರು, ನೀರು ಹೋಗಂಗೆ ಮಾಡಿದ್ರು. ಅಗ್ರಿಕಲ್ಚರ್ಗಳಿಗೆ ಮಾರ್ಕೆಟ್ಗಳನ್ನ ಮಾಡಿದ್ರು. ಎಲ್ಲ ವರ್ಗಗಳಿಗೂ ಅವರು ಮಾರ್ಕೆಟ್ಗಳು ಮಾಡಿ, ಇನ್ಕ್ಲೂಡಿಂಗ್ ಹುಲ್ ಬೆಳಿತಾನಲ್ಲ ರೈತ, ಅವನಿಗೂ ಹುಲ್ ಛತ್ರಗಳಿದ್ದೋ ಇಲ್ಲಿ. ರೈತ ಹುಲ್ ಮಾರಕ್ಕೆ ಬೆಂಗಳೂರಿಗೆ ಬರ್ತಾಯಿದ್ದ. ನಮ್ಮ ತಂದೆನೇ ಹೇಳ್ತಾಯಿದ್ರು, ನಾನು ಬೆಳಗ್ಗೆ ರಾತ್ರಿ ಗಾಡಿ ಹೂಡಿ ಹುಲ್ ತುಂಬ ಮಾಡಿದ್ರೆ ನಮ್ಮ ಎತ್ತುಗಳು ಡೈರೆಕ್ಟಾಗಿ ಕರ್ಕೊಂಡೋಗಿ ಆ ಹುಲ್ ಛತ್ರ ತಂದು ನಿಂತ್ಕೊಳ್ಳೋದು ಅಂತ ಒಂದು ಕತೆ ಹೇಳೋರು. ಇವೆಲ್ಲ ಕೆಂಪೇಗೌಡನ ಕಾಲದಲ್ಲಿ ಆಗೋದು. ನೀವೇನು ಮಾಡ್ತಾಯಿದ್ದೀರಾ? ಎಲ್ಲ ಕೆರೆ ಮೂಲಗಳನ್ನ ಬತ್ತಿಸಿದ್ದೀರಾ, ಕೆರೆಗಳನ್ನ ಪಾರ್ಕ್ ಮಾಡಿದ್ದೀರಾ. ಬೆಂಗಳೂರು ಜನತೆ ಅವ್ರಿಗೆ ಇಲ್ಲಿನ ಅಭಿಮಾನ ಇಲ್ಲ. 80% ಔಟ್ಸೈಡರ್ಸು, 20% ಜನಗಳು ಫೈಟ್ ಮಾಡೋಕ್ಕಾಗಲ್ಲ. 80% ಬಗ್ಗೆ ಜನಗಳಿಗೆ ಅಭಿಮಾನ ಇಲ್ಲ ಬೆಂಗಳೂರು ಬಗ್ಗೆ. ಇಂಥ ಪರಿಸ್ಥಿತಿಯಲ್ಲಿ ದಯವಿಟ್ಟು ಸರ್ಕಾರಗಳು ಯೋಚನೆ ಮಾಡಿ, ಅಧಿಕಾರಿಗಳು ಯೋಚನೆ ಮಾಡಿ. ಒಳ್ಳೊಳ್ಳೆ ಅಧಿಕಾರಿಗಳು IAS IPS ಆಫೀಸರ್ ಹೊಸ ಯಂಗ್ಸ್ಟರ್ಸ್ ಬರ್ತಾಯಿದ್ದೀರಾ, ನೀವು ಯೋಚನೆ ಮಾಡಿ ಈ ಬೆಂಗಳೂರನ್ನ ಉಳಿಸಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ.